ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು. ಬೆಳಗ್ಗೆಯಿಂದ ಕೆಲಸದ ಯಾವುದೇ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ. ಏನು ಡೈಲಿ ಅದೇ ಮಾಡ್ತಾಯಿರ್ತೀವಿ. ಇನ್ನೇನು ಕೆಲಸ ಅದು ಇದು ಅಂತೆಲ್ಲ ಮಾಡೋದು ಅಂತ ಹೇಳಿಬಿಟ್ಟು ಸ್ನಾನ ಆಯಿತು, ಪೂಜೆ ಆಯಿತು. ಶೈಲದ ಕೂಡ ಅವಳಂತೂ ಏನೇ ಆದ್ರೂ ಇವತ್ತು ರಾಯರ ವಾರ ಇರೋದ್ರಿಂದ ಪೂಜೆ ಮಾಡ್ದಂತಲೇ ಅವಳು ಇನ್ನೇನು ಮಾಡೋದಿಲ್ಲ. ಅವಳು ಕೂಡ ಅಂದರೆ ಇವತ್ತು ಕೆಲಸ ಮಾಡೋಕ್ಕೆ ನಮ್ಮ ಪದ್ಮ ಬರದೇ ಇರೋ ಕಾರಣ ಎಲ್ಲ ನಾನು ಫುಲ್ಲು ಮನೆ ಕೆಲಸ ಎಲ್ಲ ಒರೆಸಿ ಗೂಡಿಸಿ ಬೆಳಗ್ಗೆ ತೊಳೆದು ಎಲ್ಲ ಇಷ್ಟೊತ್ತಾಯಿತು. ಇವಾಗ ಶೈಲ ಹತ್ರ ಅಯ್ಯೋ ಸುಸ್ತಿ ಆಯಿತು ಮಮ್ಮಿ ಅಂತ ಅವಳು ಹೇಳಿದೆ, ಕೂತ್ಕೊಮ್ಮ ನಾನು ಮಾಡ್ಕೊತೀನಿ ಅಂದಲ್ಲಿ ಅಂತ ನಾನು ಮಾಡ್ತಿದ್ದೀನಿ ಅಂತ ಅವಳು ಕೂಡ ಸ್ವಲ್ಪ ಎಲ್ಲ ಅಡುಗೆ ಮನೇಲಿ ಹೆಲ್ಪ್ ಮಾಡಿಕೊಟ್ಲು. ಇನ್ನು ಮನೆ ಕೆಲಸ ಅಂದರೆ ಇಷ್ಟು ದೊಡ್ಡ ಮನೆ ಅಂದರೆ ಎಲ್ಲ ಕ್ಲೀನ್ ಮಾಡೋದ್ರಲ್ಲೇ ಆಗೋಗುತ್ತಲ್ವ. ಹಾಗಾಗಿ ಅವಳಂತೂ ಪೂಜೆ ಎಲ್ಲ ಮುಗಿಸಿ ದೇವ್ರಿಗೊಂದು ಪ್ರಸಾದ ಎಲ್ಲ ಮಾಡಿ ಪೂಜೆ ಮುಗಿಸಿ ಇವಾಗ ಕೂತ್ಕೊಂಡಿದ್ದಾಳೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಕಮೆಂಟ್ ಮಾಡೋರು ದಯವಿಟ್ಟು ನನಗೆ ಕನ್ನಡದಲ್ಲಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಒಂದಿಷ್ಟು ಜನ ಇಂಗ್ಲೀಷ್ನಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರ, ನಿಜ ನನಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಕನ್ನಡದಲ್ಲಿ ಮೆಸೇಜ್ ಹಾಕಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ನೋಡಿ. ಅದೇ ಹಾಗೆ ಇವತ್ತು ಶೈಲಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ತಂಗಿ ಅಪ್ಪ ಎಲ್ಲ ಬರ್ತೀನಿ ಅಂತ ಹೇಳಿದ್ರು. ನೋಡಬೇಕು ಯಾರ್ಯಾರು ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ಗುರುವಾರ ಏನು ನಾನ್ ವೆಜ್ ಎಲ್ಲ ಮಾಡೋಂಗೇ ಇಲ್ಲ. ಅದು ದಿಢೀರಂತ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಮೊಳಕೆ ಕಾಳು ಕಟ್ಟಿದೆ ನೋಡಿ, ಅದು ಸಾಂಬಾರು ಮಾಡಿ ರೈಸ್ ಮಾಡಿ ಮತ್ತು ಪಕೋಡ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಲಸಿಟ್ಟಿದ್ದೀನಿ ನೋಡಿ. ನಾನು ಹಂಗಾದ್ರೆ ಇವತ್ತು ಬರಬೇಡಿ ಅಂತ ಹೇಳಿದೆ. ಪಾಪ ಬರ್ತಕ್ಕಾಗಿ ಏನು ಮಾಡೋಂಗಿಲ್ಲ, ಏನಿಲ್ಲ. ಏನು ಮಾಡೋದು, ಇದೇ ಊಟ. ಅದೇ ನಾನ್ ವೆಜ್ ಮಾಡೋದು ಮಾಮೂಲಿ ಕಾಳು ತರಕಾರಿ ಅನ್ನ ಈ ಥರ ಪಕೋಡ ಇದು ಮಾತ್ರ ಮಾಡ್ಬೋದು. ಟೈಮ್ ಆಗಿದೆ, ಇನ್ನೂ ಬಂದಿಲ್ಲ. ಅವರೆಲ್ಲ ತಿಂಡಿಗಳೆಲ್ಲ ಮಾಡಿಕೊಂಡು ಅವರು ತರ್ತಾರೆ. ನಾನು ಸಿಂಪಲಾಗಿ ಅಡುಗೆ ಮಾಡ್ತಿದ್ದೀನಿ ಅಷ್ಟೇ. ಮೊಳಕೆ ಕಾಳು ಸಾಂಬಾರು, ಈ ಕಡೆ ರೈಸ್ ರೆಡಿಯಾಗಿದೆ. ಪುಟ ಪಕೋಡಕ್ಕೆ ಮಡಗ್ಬಿಡ್ಲಾ? ಪಕೋಡ ಮಾಡ್ತೀನಿ. ನಿನ್ನ ಅದೇನು ರೆಸ್ಟ್ ಮಾಡಿ ನಾನು ಮಾಡಿಬಿಡ್ತೀನಿ. ಇದು ಬೇಯಬೇಕಲ್ಲ. ಹೊರಗಡೆ ಮಳೆ ಬರೋಂಗೆ ಕೂಡ ಆಗಿದೆ ಇವತ್ತು. ಅದಕ್ಕೇ ಸ್ವಲ್ಪ ಮಡಗ್ಬಿಟ್ಟು ಮತ್ತೆ ಇಲ್ಲಿ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊಂಡು ಒಳಗಡೆ ಹಾಕ್ಬಿಟ್ಟು ಬಂದೆ. ಇವಾಗ ಫುಲ್ ಮೋಡ ಹಾಕ್ಕೊಂಡಿದೆ, ಗಾಳಿ ಬೀಸ್ತಾ ಇದೆ. ಪಕೋಡ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಗರಿಗರಿಯಾಗಿ ಈರುಳ್ಳಿ ಪಕೋಡ, ಇದಕ್ಕೆ ಕಡಲೆ ಬೀಜ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ನನಗೆ ಕಡಲೆ ಬೀಜ ಹಾಕ್ಬಿಟ್ಟು ಪಕೋಡ ಮಾಡೋದು ಅಂದರೆ ತುಂಬ ಇಷ್ಟ. ಯಾಕೆಂದರೆ ಬಾಯಿ ಸಿಗ್ತಾಯಿರುತ್ತೆ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಇಷ್ಟ ಮಾಡಿದ್ದೀನಿ ಇಷ್ಟನ್ನ. ಮತ್ತು ಇನ್ನೂ ಇಲ್ಲ ಬೇಯ್ತಾಯಿದೆ ನೋಡಿ. ಇದಿಷ್ಟು ಬೆಂದರೆ ಮುಗೀತು, ಪಕೋಡ ಮಾಡೋ ಕೆಲಸ ಮುಗೀತು. ಅನ್ನ ಸಾಂಬಾರು ಪಕೋಡ ರೆಡಿ. ಎಲ್ಲರೂ ಬಂದಿದ್ದರು. ಅವ್ರು ಊಟ ಎಲ್ಲ ಮುಗಿಸಿ ಮತ್ತು ಅವರು ಶೈಲಿಗೆ ಏನೆಲ್ಲ ಬೇಕೋ ಅದೆಲ್ಲ ಮಾಡ್ಕೊಂಡು ಬಂದಿರೋ. ಅದು ಯಾವುದೂ ವೀಡಿಯೋ ಮಾಡಲೇ ಇಲ್ಲ ನಾನು. ಮತ್ತು ಅದು ಅಷ್ಟಕ್ಕೆ ನನಗೆ ಫುಲ್ಲು ಹುಷಾರಿಲ್ಲದೆ ಇರೋ ಕಾರಣ ಅದು ವೀಡಿಯೋ ಮುಂದೆ ಹರಿಸಲೇ ಇಲ್ಲ. ಅದಷ್ಟಕ್ಕೆ ಎಂಡ್ ಮಾಡಿದೆ. ಅವ್ರ ಜೊತೆಲ್ಲ ಮಾತಾಡಿ ಹೋಗೋದೇ ಆಯಿತು. ಮತ್ತು ಇವಾಗ ಬೆಳಗ್ಗೆಗೆ ನಾನು ವ್ಲಾಗ್ ಮಾಡ್ತಾಯಿರೋದು ಇದು. ಇವತ್ತು ಬಂದು ನಮ್ಮನೆ ಚಟ್ನಿ, ದೋಸೆ ಮತ್ತು ಮೊಳಕೆ ಕಾಳು ಸಾಂಬಾರು ಇತ್ತಲ್ವ, ಅದನ್ನೇ ಸ್ವಲ್ಪ ಗೊಜ್ಜು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ದೋಸೆಗೆ ಇರಲಿ ಅಂತೇಳಿ ಇಟ್ಟೆ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಇತ್ತು, ಸೋಸಿ ಇಟ್ಬೇಡ ಅಂದ್ಬಿಟ್ಟು ಕೂಡ ತೆಗೆದಾಕಿದ್ದೀನಿ ನೋಡಿ. ಕಾಂಗ್ರೆಸ್ ಗಿಡ ಎಲ್ಲ ಇರುತ್ತೆ ಒಳಗಡೆ, ಅದೆಲ್ಲ ನೋಡಿಕೊಂಡು ನೀಟಾಗಿ ಸೋಸಿ ಎತ್ತಿ ಇಟ್ಕೊಬಿಟ್ರೆ ಶೈಲಿ ಏನಾದರೂ ಮಾಡ್ತಾಯಿರ್ತೀನಿ ಅಂದರೆ ಸರಿಯಾಗುತ್ತೆ. ಇಲ್ಲಾಂದರೆ ಅವಳು ಹಂಗಾಗಿ ಹಾಕ್ಬಿಟ್ರೆ ಕಷ್ಟ, ಭಯ. ಇವತ್ತಿನ ನನ್ನ ಜ್ಯೂಸ್ ರೆಡಿ. ಇವತ್ತು ಬೀಟ್ರೂಟ್ ಜ್ಯೂಸ್. ಬೀಟ್ರೂಟ್ ಅಂದರೆ ಬರೀ ಬೀಟ್ರೂಟ್ ಹಾಕೋ ಇರೋದಿಲ್ಲ, ಇದು ತುಂಬ ವೆರೈಟೀಸ್ ಇದೆ. ಹಾಗಾಗಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಕುಡಿಲಿಕ್ಕೆ. ಬೀಟ್ರೂಟ್ ಜ್ಯೂಸ್ ಫಿಲ್ಟರ್ ಮಾಡಿದ್ದೀನಿ. ನಾನು ಜ್ಯೂಸ್ ಕುಡಿದು 1 ಅವರು ನಾನು ಏನು ತಿನ್ನೋದಿಲ್ಲ. ಅಂದರೆ ಅದು ಜ್ಯೂಸ್ ಕುಡಿದ್ಮೇಲೆ ಅದು ನಮ್ಮ ಬ್ಲಡ್ಡಲ್ಲಿ ಹೋಗಿ ಸೇರುತ್ತಂತೆ. ಅದು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಪಪ್ಪಾಯ ಮಾಮೂಲಿ ಡೈಲಿ ಜ್ಯೂಸ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿತೀನಿ. ಬೇರೆ ಒಂದು ಕಷಾಯ ಮಾಡ್ಕೊಂಡು ಕುಡಿದ ನಂತರ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. 8-8:30ಗೆ. ನಾನು ಏನಾದರೂ 9:30 10 ಗಂಟೆ ಅಷ್ಟರಲ್ಲಿ ಒಂದು ಪಪ್ಪಾಯನ ಕಟ್ ಮಾಡಿಬಿಟ್ಟು ಅದನ್ನು ತಿಂತೀನಿ ನಾನು. ಪಪ್ಪಾಯ ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್ ತೆಗೆಯುತ್ತಂತೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಪಪ್ಪಾಯ ಕೂಡ ತಿಂತೀನಿ ನೋಡಿ. ದಪ್ಪದ ತಗೊಂಡು ಬರ್ತವ್ರೆ ಯಾರೂ ತಿನ್ನಲ್ಲ, ಎಲ್ಲ ವೇಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟೇ ಮೀಡಿಯಮ್ದು ಇಟ್ಕೊಂಡಿರ್ತೀನಿ. ಸೈಲ್ಗೊಂದು ಸ್ವಲ್ಪ ತೊಗೊತೀನಿ, ಬುಜ್ಜಿನೂ ತಿಂತಾನೆ. ಆದರೆ ಇದೇ ಸಾಕಾಗುತ್ತೆ, ಇನ್ನೇನು ದಪ್ಪ ತಂದು ಇಟ್ಕೊಳ್ಳೋದಲ್ವಾ.
ನಾನಂತೂ ಈ ಪಪ್ಪಾಯನ ಸಿಪ್ಪೆ ತೆಗೆದು ಕಟ್ ಮಾಡಿ ತಿನ್ನೋಷ್ಟರಲ್ಲಿ ಒಂದು ಬಿಂದಿಗೆ ನೀರು ಹೋಗಿಸಿರ್ತೀನಿ. ಯಾಕೆ ಹೇಳಿ, ಎಲ್ಲಕ್ಕೆ ಬರೀ ವಾಶ್ ಮಾಡಿ ನಮ್ಮ ಮನೇಲಿ ಅದೇ ಒಂದು ಇದು, ಏನು ಮುಟ್ಟಂಗಿಲ್ಲ ಅದು ಮುಟ್ಟಂಗಿಲ್ಲ, ಬರೀ ಹೋಗಿ ತೊಳಿತಾ ಇರ್ತಾರೆ ಕೈನ ಅಂಥೇಳಿ. ಅದೇನೋ ಅದು ನನಗೆ ಅಭ್ಯಾಸ, ಎಲ್ಲ ಸುಮ್ಮನೆ ತೊಳಿತಾನೆ ಇರ್ತೀನಿ. ಅದೊಂದು ಅಭ್ಯಾಸ ಫಲ. ನೀರು ತುಂಬ ಸ್ವಲ್ಪ ಅಂದರೆ ಕೈ ಅದೆಲ್ಲ ತೊಳಿಯೋಕ್ಕಂತ ನೀರು ವೇಸ್ಟ್ ಮಾಡ್ತೀನಿ, ಸುಮ್ಮನೆ ನೀರು ವೇಸ್ಟ್ ಮಾಡಲ್ಲ. ಹಂಗೆ ಅದು ತೆಗೆದುಬಿಟ್ಟು ಮತ್ತೆ ಕೈ ವಾಶ್ ಮಾಡ್ಕೊಳ್ಳೋದು. ಇದರಲ್ಲಿ ಬೀಜನೇ ಇರಲ್ಲ ಇವಾಗಿನ ಪಪ್ಪಾಯದಲ್ಲೆಲ್ಲ. ಪಪ್ಪಾಯ ರೆಡಿ, ತುಂಬ ಚೆನ್ನಾಗಿದೆ. ಹೌದಾ, ಇದೆಲ್ಲ ಪ್ರಾಡಕ್ಟು ಪಾಪುಗಂತ ತರಿಸಿರೋಂಥ ಪ್ರಾಡಕ್ಟ್ಗಳು. ಶೈಲಿಗೆ ಇದೆಲ್ಲ ಡೆಲಿವರಿಗೆ ಪ್ಯಾಕಿಂಗ್ ಪ್ರಾಡಕ್ಟ್ಗಳು. ಪೂರ್ತಿ ಒಂದು ಮಗುಗೆ ಏನೆಲ್ಲ ಬೇಕು, ಒಬ್ಬ ತಾಯಿ ಮಗುಗೆ ಅಷ್ಟು ಪ್ರಾಡಕ್ಟ್ ಇದರಲ್ಲಿದೆ ನೋಡಿ. ಮಗುಗೆ ಬಟ್ಟೆ ತವಿಂದ ಹಿಡ್ದು ಮತ್ತು ಹಾಸಿಗೆ ಏನೆಲ್ಲ ಬೇಕು ಎಲ್ಲ ಥರದ ಪ್ರಾಡಕ್ಟ್ ಕೂಡ ಇಲ್ಲಿದೆ ನೋಡಿ. ಬ್ಯಾಗ್ ಕೂಡ ಇದೆ, ಪಾಪು ಬಟ್ಟೆ, ಟೋಪಿ, ಬ್ಯಾಗ್, ಡೆಲಿವರಿ ಆದ ನಂತರ ಹಾಕೊಳ್ಳೋ ನೈಟಿ. ಅದ ಫಸ್ಟು ರೀಲ್ಸ್ಗೆ ಇದರೊಳಗಡೆನೂ ಇದೆಯಾ ಪ್ರಾಡಕ್ಟು? ಎಲ್ಲ ಖಾಲಿ ಮಾಡಿಬಿಟ್ಟಿದೆಯಾ? ಇದು ಒಂದು ಪಾಪದ ಬಟ್ಟೆ ಎಲ್ಲ ಇಟ್ಕೊಳ್ಳೋಂಥ ಒಂದಿದು ಚೆನ್ನಾಗಿದೆ ಬ್ಯಾಗ್. ಓಕೆ ಬಾ. ಕರ್ಚೀಪ್ ಎಲ್ಲ ಇದೆ. ಹೌದಾ, ಹುಟ್ಟೋ ಮಗು ಕೂಡ ಹಂಗೆ ಅಷ್ಟೇ ಸಾಫ್ಟಾಗಿರುತ್ತೆ ಅದಕ್ಕೆ. ಹೌದಾ, ಓಕೆ. ಶೈಲಿ ಎಲ್ಲ ಸೆಟ್ ಮಾಡಿ ಇಟ್ಕೊಂಡು ವೀಡಿಯೋ ರೆಡಿಯಾಗಿದ್ದಾಳೆ. ಇನ್ನು ಪ್ಯಾಕಿಂಗ್ ರೆಡಿಯಾಗಿಲ್ಲ, ಪ್ಯಾಕಿಂಗ್ ಬೇರೆ ಸಪ್ರೇಟ್ ಮಾಡಬೇಕು. ಸದ್ಯಕ್ಕೆ ಇದು ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ ಅಷ್ಟೇ.